solute. And next we are go for the concentration of the solution. Here if we want to say the concentration of the solution, depending upon the amount of the solute present in the solution, it can be called as the dilute, concentrated or the saturated solution. ಇಲ್ಲಿ ಸೊಲ್ಯೂಟ್ ನಮ್ದು ಯಾವುದಾದ್ರು ಸೊಲ್ಯೂಷನ್ ಅನ್ನು ತಗೊಂಡ್ರೆ ಆ ಸೊಲ್ಯೂಷನ್ ನಲ್ಲಿರುವಂತ ಸೊಲ್ಯೂಟ್ ನಾವು ಆಡ್ ಮಾಡಿದಂತ ಸೊಲ್ಯೂಟ್ ನ ಕಾಂಪೋನೆಂಟ್ ಆ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟ್ ಆ ಸೊಲ್ಯೂಷನ್ ನಲ್ಲಿ ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಸೊಲ್ಯೂಷನ್ ಅನ್ನ ಡಿವೈಡ್ ಮಾಡ್ತೀವಿ. ಏನಂತ ಡಿವೈಡ್ ಮಾಡ್ತೀವಿ ಅಂದ್ರೆ ಡೈಲ್ಯೂಟ್, ಕಾನ್ಸಂಟ್ರೇಟೆಡ್ ಆರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಸ್ಯಾಚುರೇಟ್ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಆಕ್ಟಿವಿಟಿ ಮಾಡಿ ಹೇಳ್ತೀನಿ ನಾನು ಈಗ. ಹಿಯರ್ ಐ ಹ್ಯಾವ್ ಟೇಕನ್ ದ 2 beakers and I will add the 50 ml of the water to both the beakers. 50 ml water ಅನ್ನ ತಗೊಂಡಿದ್ದೀನಿ. ಓಕೆ, ಈಗ ತಗೊಂಡಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಒಂದು ಸಾಲಿಡ್ ಅನ್ನು ತಗೊಂಡಿದ್ದೀನಿ. ಹಾಗಾದ್ರೆ ವಾಟರ್ ಏನಾಗುತ್ತೆ ಇಲ್ಲಿ ಸಾಲ್ವೆಂಟ್ ಆಗುತ್ತೆ and potassium permanganate is the solute. ಈ solute ಅನ್ನು ನಾನು ಇಲ್ಲಿ ಒಂದು ಬೇಕರ್ ಗೆ ಸ್ಮಾಲ್ ಅಮೌಂಟ್ ನಲ್ಲಿ ಹಾಕ್ತೀನಿ. ಇನ್ ದ ಗ್ರಾಮ್ ಆಫ್ ದ 1 ಗ್ರಾಮ್ ಗೆ ನಾನು ಕಡಿಮೆ ಹಾಕ್ತೀನಿ. ವೆರಿ ಸ್ಮಾಲ್ ಅಮೌಂಟ್ ನಲ್ಲಿ ನಾನೀಗ ಹಾಕಿದ್ದೀನಿ. ಅದೇ ರೀತಿ ಒಂದು ಬೀಕರ್ಗೆ ಈ ಎ ಬೀಕರ್ಗೆ ಹಾಕಿದಕ್ಕಿಂತ ಜಾಸ್ತಿ ಅಮೌಂಟ್ ನಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬೀಕರ್ ಬಿ ಗೆ ಹಾಕ್ತೀನಿ. ಈಗ ಎರಡನ್ನು ಸ್ಟೇಪ್ ಮಾಡ್ತೀನಿ ನೋಡಿ. ಈಗ ಸ್ಟೇಪ್ ಮಾಡಿದ್ದೀನಿ. ಸ್ಟೇಪ್ ಮಾಡಿ ಆದ ನಂತರ ಈಗ ನೀವು ಎರಡು ಸೊಲ್ಯೂಷನ್ ಅನ್ನ ಅಬ್ಸರ್ವ್ ಮಾಡಬಹುದು. ಎರಡು ಸೊಲ್ಯೂಷನ್ ಅನ್ನ ಅಬ್ಸರ್ವ್ ಮಾಡಿದಾದ ನಂತರ ನಿಮಗೆ ಏನು ಡಿಫರೆನ್ಸ್ ಕಾಣುತ್ತೆ ಇಲ್ಲಿ? ಇಲ್ಲಿ ಕಲರ್ ಏನಾಗಿದೆ, ಇಲ್ಲಿ ಲೈಟ್ ಇದೆ. ಅದೇ ರೀತಿ ಇಲ್ಲಿ ಕಲರ್ ಏನಿದೆ, ಇಲ್ಲಿ ಡಾರ್ಕ್ ಇದೆ. ಯಾಕೆ ಇಲ್ಲಿ ಕಲರ್ ಡಾರ್ಕ್ ಇದೆ, ಯಾಕೆ ಇಲ್ಲಿ ಲೈಟ್ ಇದೆ ಅಂದ್ರೆ ಇಲ್ಲಿ ಬಿಕಾಸ್ ಇಟ್ ಕಂಟೈನ್ಸ್ ದ ಸ್ಮಾಲ್ ಅಮೌಂಟ್ ಆಫ್ ದ ಸಾಲ್ಯೂಟ್ ಅಂಡ್ ದಿಸ್ beaker contains the large amount of the solute than this solution. So that's why it contains the more amount of the solute and it contains the large amount of the less amount of the solute. So that's why it is the dilute solution and it is the concentrated solution ಅಂತ ಹೇಳ್ತೀವಿ. ಇಲ್ಲಿ ನಾವು ಯಾವ ಎಷ್ಟು ಅಮೌಂಟ್ ಅನ್ನ ಇಲ್ಲಿ solute ಅನ್ನ ಆಡ್ ಮಾಡ್ತೀವಲ್ಲ ಸೊಲ್ಯೂಷನ್ ಗೆ, ಅದರ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಅನ್ನ ಡೈಲ್ಯೂಟ್, ಕಾನ್ಸಂಟ್ರೇಟೆಡ್ ಹಾಗೂ ಸ್ಯಾಚುರೇಟೆಡ್ ಅಂತ ಕರೀತೀವಿ. ಹಾಗಾದ್ರೆ ನೀವು ಇಲ್ಲಿ ಡೈಲ್ಯೂಟ್ ಅಂದ್ರೆ ಏನು, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಇಫ್ ದ ಸೊಲ್ಯೂಷನ್ ಕಂಟೈನ್ಸ್ ದ ಲೆಸ್ ಅಮೌಂಟ್ ಆಫ್ ದ solute then it is said to be the dilute solution and if the solution contains the large amount of the solute then it is said to be as the concentrated solution. Then what is the saturated solution? ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಒಂದು ಎರಡು ಬೀಕರ್ ತಗೊಳ್ಳಿ. ಎರಡು ಬೀಕರ್ ಒಳಗೆ 50 ml ವಾಟರ್ ಅನ್ನ ತಗೊಳ್ಳಿ. ತಗೊಂಡಾದ ನಂತರ ಏನೇನ್ ಮಾಡ್ತೀನಿ ಅಂದ್ರೆ ನಾನು 20 ಗ್ರಾಮ್ ನಷ್ಟು ಏನ್ ಮಾಡ್ತೀನಿ, ಶುಗರ್ ಆಡ್ ಮಾಡ್ತೀನಿ. ಇಲ್ಲಿ ಇದು ಬೀಕರ್ ಎ, ಇದು ಬೀಕರ್ ಬಿ. ಬೀಕರ್ ಎಗೆ ನಾನು 20 ಗ್ರಾಮ್ ನಷ್ಟು ಶುಗರ್ ಅನ್ನ ಆಡ್ ಮಾಡ್ತೀನಿ. ಬೀಕರ್ ಬಿಗೆ 40 ಗ್ರಾಮ್ ನಷ್ಟು ಶುಗರ್ ಆಡ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಯಾವ ಜಾಸ್ತಿ ಸ್ವೀಟ್ ಅನ್ನು ಕೊಡುತ್ತೆ ನಿಮಗೆ ಟೇಸ್ಟ್ ಅಲ್ಲಿ? ಎಸ್, ಬೀಕರ್ ಬಿ ಏನಾಗುತ್ತೆ ನಮಗೆ ಜಾಸ್ತಿ ಸ್ವೀಟ್ ಟೇಸ್ಟ್ ಅನ್ನು ಕೊಡುತ್ತೆ ಬಿಕಾಸ್ ಇಟ್ ಕಂಟೈನ್ಸ್ ದ more amount of the solute than the beaker A. ಇಲ್ಲಿ 40 ಗ್ರಾಮ್ ಇರೋದ್ರಿಂದ ಇಲ್ಲಿ solute amount ಏನಿದೆ ಇಲ್ಲಿ ಜಾಸ್ತಿ ಇದೆ. So it is the concentrated solution and it is the dilute solution. ಈಗ ನಾನು 40 ಗ್ರಾಮ್ ಹಾಕಿದ್ದೀನಿ. ಹಾಗೆ ಇಲ್ಲಿ 50 ಗ್ರಾಮ್ ಹಾಕಿದ್ರೆ ಏನಾಗುತ್ತೆ ಅಲ್ಲಿ ಸ್ವೀಟ್ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಹಾಗೆ 60 ಹಾಕ್ತೀನಿ, 60, 70, 80, 90 ಇದನ್ನ
ಗ್ರಾಮ್ಗೆ ತಗೊಂಡು ಬರ್ತೀನಿ. ಹಾಗಾದ್ರೆ 150 ಗ್ರಾಮ್ ಹಾಕಿದ ನಂತರ ಈಗ ರೂಮ್ ಟೆಂಪರೇಚರ್ ನಲ್ಲಿ ಅದು ನಾ ಹಾಕಿದಂತ 150 ಗ್ರಾಮ್ ಹಾಕ್ತಾ ಹಾಕ್ತಾ 140 ಹಾಕಿದಾಗ ಕರಿತು. 150 ಹಾಕಿದಾಗ ಅಲ್ಲಿ ಸಾಲ್ಯೂಟ್ ನಿ ಕರಗಲ್ಲ. ಆ ಸಾಲ್ಯೂಟ್ ನಿ ಕರಗಲಿಲ್ಲ ಅಂದ್ರೆ ಆ ಗಿವನ್ ಟೆಂಪರೇಚರ್ ನಲ್ಲಿ ನಾವು ಇನ್ನೂ ಸಾಲ್ಟ್ ಅನ್ನ ಇನ್ನೂ ಸಾಲ್ಯೂಟ್ ಅನ್ನ ಆಡ್ ಮಾಡಿದ್ರೆ ಅಲ್ಲಿ ಆ ಸಾಲ್ಯೂಟ್ ಡಿಸಾಲ್ವ್ ಆಗಲಿಲ್ಲ ಅಂತ ಅಂದ್ರೆ ಆ ಸೊಲ್ಯೂಷನ್ ಗೆ ಏನಂತ ಕರಿತೀವಿ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. When no more solute can be dissolved in a solution at a given temperature, then the solution is called as the saturated solution. ಒಂದು ಯಾವುದೇ ಗಿವನ್ ಟೆಂಪರೇಚರ್ ನಲ್ಲಿ ನಾವು ಒಂದು ಸೊಲ್ಯೂಷನ್ ಗೆ ಒಂದು ಸಾಲ್ವೆಂಟ್ ಗೆ ಇನ್ನೂ ಶುಗರ್ ಅನ್ನ ಇನ್ನೂ ಸಾಲ್ಯೂಟ್ ಅನ್ನ ಆಡ್ ಮಾಡ್ತಾ ಮಾಡ್ತಾ ಹೋದಾಗೆ ಇನ್ನೂ ಜಾಸ್ತಿ ಶುಗರ್ ಅನ್ನ ಇನ್ನೂ ಸಾಲ್ಟ್ ಅನ್ನ ಅದು ಹಿಡ್ಕೋದಿಲ್ಲ ಅಂತ ಒಂದು ಕಂಡೀಷನ್ ಗೆ ಬಂದಾಗ ಆ ಸೊಲ್ಯೂಷನ್ ಗೆ ಏನಂತ ಕರಿತೀವಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ 50 ml ವಾಟರ್ ತಗೊಂಡಿದ್ದೀನಿ, ಎರಡು ಸೇಮ್ ಡಿಕಂಬಂದಿ. ಇಲ್ಲಿ 20 ಹಾಕಿದಾಗ 20 ಗ್ರಾಮ್ ಶುಗರ್ ಅನ್ನ ಹಾಕಿದಾಗ ಅದು ಡಿಸಾಲ್ವ್ ಆಯ್ತು. 30 ಹಾಕಿದಾಗ ಡಿಸಾಲ್ವ್ ಆಯ್ತು. 40 50 60 70 80 90 100 140 ಹಾಕಿದ್ರು ಡಿಸಾಲ್ವ್ ಆಯ್ತು. ಆದ್ರೆ 150 ಹಾಕಿದಾಗ ಅಲ್ಲಿ ಆ ಸಾಲ್ಯೂಟ್ ಅಲ್ಲಿ ಶುಗರ್ ಡಿಸಾಲ್ವ್ ಆಗಲಿಲ್ಲ. ಸೊ ದೆನ್ ಆ ಸೊಲ್ಯೂಷನ್ ಗೆ ರೂಮ್ ಟೆಂಪರೇಚರ್ ನಲ್ಲಿ ಆ ಸಾಲ್ಯೂಟ್ ಅಲ್ಲಿ ಡಿಸಾಲ್ವ್ ಆಗಲಿಲ್ಲ ಅಂದ್ರೆ ಆ ಸೊಲ್ಯೂಷನ್ ಗೆ ಏನಂತ ಕರಿತೀವಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಬೇಕಾದ್ರೆ ಇನ್ನೊಂದ್ಸಲ ನೋಡ್ರಿ ಇಲ್ಲಿ when no more solute can be dissolved in a solution. ಯಾವಾಗ ನಾವು ಇನ್ನೂ ಜಾಸ್ತಿ ಸಾಲ್ಯೂಟ್ ಅನ್ನ ಆಡ್ ಮಾಡಕ್ಕಾಗಲ್ಲ ಆಗ at a given temperature, then the solution is called as the saturated solution. The amount of solute present in the saturated solution at this temperature is called its solubility. ಈಗ ರೂಮ್ ಟೆಂಪರೇಚರ್ ನಲ್ಲಿ 150 ಗ್ರಾಮ್ 140 ಗ್ರಾಮ್ ಏನಾಯ್ತಲ್ಲಿ ಡಿಸಾಲ್ವ್ ಆಯ್ತು. 140 ಗ್ರಾಮ್ ಡಿಸಾಲ್ವ್ ಆಯ್ತು. 150 ಗೆ ಬಂದಾಗ ಅಲ್ಲಿ ಏನಾಯ್ತಲ್ಲಿ ಡಿಸಾಲ್ವ್ ಆಗಲಿಲ್ಲ. ಸೊ ಅವಾಗ 150 ಗ್ರಾಮ್ ಏನದಲ್ಲ ಈ 150 ಗ್ರಾಮ್ is the solubility of that saturated solution. ಅವಾಗ ಆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಸಾಲಿಡ್ ಪ್ರೆಸೆಂಟ್ ಇರುತ್ತಲ್ಲ at a given temperature ಆ ಸಾಲ್ಟ್ ಅಮೌಂಟ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ solubility of the saturated solution ಅಂತ ಕರಿತೀವಿ. If the amount of solute contained in a solution is less than the saturated level, it is called as an unsaturated solution. ಇಲ್ಲಿ ನಮಗೆ 150 ಗ್ರಾಮ್ ಹಾಕಿದಾಗ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ನ ಸಾಲ್ಯುಬಿಲಿಟಿ. ಇವಾಗ ನಾವು 130 ಗ್ರಾಮ್ ಶುಗರ್ ಅನ್ನ ಹಾಕಿದ್ರೆ ಅಲ್ಲಿ ಏನಾಗುತ್ತೆ ಅದು ಆ ಸ್ಯಾಚುರೇಟೆಡ್ ಲೆವೆಲ್ ಗಿಂತ ಕಡಿಮೆ ಇದೆನಾ. ಸೊ ದಟ್ಸ್ ವೈ 130 ಗ್ರಾಮ್ ಹಾಕಿದಾಗ ಅಲ್ಲಿ ಏನಾಯ್ತು ಡಿಸಾಲ್ವ್ ಆಯ್ತು. ಆ ಸೊಲ್ಯೂಷನ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಲ್ಲಿ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಅನ್ಸ್ಯಾಚುರೇಟೆಡ್ ಅಂದ್ರೆ ಅಲ್ಲಿ ನಾವು ಹಾಕಿದ ಅಮೌಂಟ್ ಆಫ್ ಸಾಲ್ಯೂಟ್ ಏನಾಯ್ತು ಅಲ್ಲಿ ಡಿಸಾಲ್ವ್ ಆಯ್ತು ಅಂದ್ರೆ ಆ ಸೊಲ್ಯೂಷನ್ ಗೆ ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಆಮೇಲೆ ಯಾವಾಗ ನಾವು ಇನ್ನೂ ಅಮೌಂಟ್ ಆಫ್ ಸಾಲ್ಯೂಟ್ ಅನ್ನು ಹಾಕಿದ್ರೆ ಅದು ಡಿಸಾಲ್ವ್ ಆಗೋದಿಲ್ಲ ಆ ಸೊಲ್ಯೂಷನ್ ಗೆ ಏನಂತ ಕರಿತೀವಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. If the amount of solute contained in a solution is less than the saturated level, ಒಂದು ಸೊಲ್ಯೂಷನ್ ನಲ್ಲಿ at a given temperature ಸ್ಯಾಚುರೇಟೆಡ್ ಲೆವೆಲ್ ಗಿನ ಕಡಿಮೆ ಸಾಲ್ಯೂಟ್ ಅನ್ನ ಹಾಕಿದ್ರೆ ಅಲ್ಲಿ ಡಿಸಾಲ್ವ್ ಆದ್ರೆ ಆ ಸೊಲ್ಯೂಷನ್ ಗೆ ಏನಂತ ಕರಿತೀವಿ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. Different substances in a given solvent have different solubilities at the same temperature. ಇಲ್ಲಿ ನಾನು ಎರಡು ಸಬ್ಸ್ಟೆನ್ಸ್ ಅನ್ನು ತಗೊಂತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮಿಲ್ಕ್ ತಗೋತೀನಿ, ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಆಯಿಲ್ ಅನ್ನ ತಗೋತೀನಿ. ಮಿಲ್ಕ್ ಮತ್ತೆ ಆಯಿಲ್ ಎರಡಕ್ಕೂ ಡಿಫರೆನ್ಸ್ ಇದೆನಾ, ಎರಡರದ್ದು ಏನಾಗಿದೆ ಅಲ್ಲಿ ಡೆನ್ಸಿಟಿ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. ಡೆನ್ಸಿಟಿ ಚೇಂಜ್ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ನಾನು ಒಂದೇ ಸಾಲಿಡ್ ಅನ್ನ ಸೇಮ್ ಟೆಂಪರೇಚರ್ ನಲ್ಲಿ ಹಾಕಿದ್ರೆ ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಏನಾಗಿರುತ್ತೆ ಎರಡರದ್ದು ಡಿಫರೆಂಟ್ ಆಗಿರುತ್ತಾ. ಸೊ that's why the different substances in a given solvent have different solubilities at the same temperature. ಎರಡು ಡಿಫರೆಂಟ್ ಸಾಲಿಡ್ಸ್ ಅನ್ನ ಒಂದೇ ಸಾಲ್ವೆಂಟ್ ಗೆ ಹಾಕಿದ್ರು ಕೂಡ ಏನಾಗುತ್ತೆ ಅಂದ್ರೆ ಸೇಮ್ ಟೆಂಪರೇಚರ್ ನಲ್ಲಿ ಎರಡರದ್ದು ಸಾಲ್ಯುಬಿಲಿಟಿ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. And the concentration of the solution is the amount of solute present in the given amount
the solution. ಇಲ್ಲಿ ನಾವು ಓವರ್ ಆಲ್ ಆಗಿ ಕಾನ್ಸಂಟ್ರೇಷನ್ the concentration of the solution ಅಂದ್ರೆ ಇಲ್ಲಿ the concentration of solution is the amount of solute present in a given solution. ಯಾವುದೇ ಒಂದು ಸೊಲ್ಯೂಷನ್ ನಲ್ಲಿ ಎಷ್ಟು ಅಮೌಂಟ್ ಆಫ್ ನಮ್ದು ಸಾಲ್ಯೂಟ್ ಪ್ರೆಸೆಂಟ್ ಇದೆ ಅನ್ನೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಎ ಸೊಲ್ಯೂಷನ್. ಇಲ್ಲಿ ನಮ್ದು ಏನಿದೆ ಇದು 3 ಗ್ರಾಮ್ ಆಫ್ ದ ಸಾಲ್ಯೂಟ್ ಪ್ರೆಸೆಂಟ್ ಇದೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇನ್ನು ಇದರಲ್ಲಿ ಏನಿದೆ ಅಂದ್ರೆ ಇಲ್ಲಿ 1 ಗ್ರಾಮ್ ಆಫ್ ದ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದೆ. ಸೊ ದಟ್ಸ್ ವೈ ಇದು ಕಾನ್ಸಂಟ್ರೇಷನ್ ಆಫ್ ದಿಸ್ ಸೊಲ್ಯೂಷನ್ ಇಸ್ ದ ಎಷ್ಟಿದೆ ಇಲ್ಲಿ 3 ಗ್ರಾಮ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದೆ. ಇದರಲ್ಲಿ ಏನಿದೆ 1 ಗ್ರಾಮ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದೆ. ಸೊ ದಟ್ಸ್ ವೈ ದ ಕಾನ್ಸಂಟ್ರೇಷನ್ ಆಫ್ ದ ಸಾಲ್ಯೂಟ್ ಇಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಎ ಗಿವನ್ ಸೊಲ್ಯೂಷನ್. ಆ ಒಂದು ಗಿವನ್ ಸೊಲ್ಯೂಷನ್ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್ ನಲ್ಲಿ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಹೇಳೋದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಸೊ there are various ways to express the concentration of the solution. ಇಲ್ಲಿ ನಾವು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಮಗೆ ಬೇರೆ ಬೇರೆ ಮೆಥಡ್ಸ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. and here these are the 3 methods to express the concentration of the solution. First one is the mass by mass percentage of the solution. ಇಲ್ಲಿ solute ಮತ್ತು solution ನ ಮಾಸ್ ಅನ್ನು ಕನ್ಸಿಡರ್ ಮಾಡಿ ಕೂಡ ಏನು ಮಾಡಬಹುದು ನಾವಿಲ್ಲಿ ಆ concentration of the solution ಅನ್ನು ಕಂಡುಹಿಡಿಯಬಹುದು by the equation mass by mass percentage of the solution is equal to mass of the solute divided by mass of the solution and into 100. ಇಲ್ಲಿ mass by mass percentage ತೆಗೆದಿದ್ರೆ ಏನು ಮಾಡಬೇಕು ನಾವು ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಏನು ಮಾಡಬೇಕು ನಾವು ಮಾಸ್ ಆಫ್ ದ ಸಾಲ್ಯೂಟ್ ನಲ್ಲಿ ನಾವು ಹಾಕಿದಂತ ಅಮೌಂಟ್ ಆಫ್ ದ ಸಾಲ್ಯೂಟ್ ಅದರದ್ದು ವೇಟೇಜ್ ಅನ್ನ ಮಾಸ್ ಅನ್ನ ಬರೀಬೇಕು. ಕೆಳಗಡೆ ಮಾಸ್ ಆಫ್ ದ ಸೊಲ್ಯೂಷನ್ ಅನ್ನ ಬರೀಬೇಕು. ಡಿನಾಮಿನೇಟರ್ ನಲ್ಲಿ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು ಅದನ್ನ ಏನು ಮಾಡಬೇಕು ಇಂಟು 100 ಪರ್ಸೆಂಟೇಜ್ ತೆಗಿತಿದ್ದೇವೆ ಅಂದ್ರೆ ಸೊ ಏನು ಮಾಡಬೇಕು ನಾವು ಇಂಟು 100 ಮಾಡಬೇಕು. and next expression is the mass by volume percentage. ಮಾಸ್ ಮೇಲ್ಗಡೆ ಮಾಸ್ ಬೈ ವಾಲ್ಯೂಮ್ ಇಷ್ಟರಿಂದಾನೇ ನಾವು ನೆನಪಿಟ್ಕೋಬಹುದು. ಮಾಸ್ ಆಫ್ ದ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಇಟ್ಕೊಳ್ಳೋದು ನಾವು ಏನೇ ವಾಲ್ಯೂಮ್ ಇಟ್ಕೊಂಡ್ರು ಮಾಸ್ ಇಟ್ಕೊಂಡ್ರು ಅದು ಸೊಲ್ಯೂಟ್ ಆಗಿರುತ್ತೆ. ಡಿನಾಮಿನೇಟರ್ ನಲ್ಲಿ ಇಟ್ಕೊಳ್ಳೋದು ಯಾವಾಗಲೂ ಸೊಲ್ಯೂಷನ್ ಆಗಿರುತ್ತೆ. ಮಾಸ್ ಬೈ ವಾಲ್ಯೂಮ್ ಮಾಸ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ into 100. and the third expression is the volume by volume percentage of the solution. ಇಲ್ಲಿ volume of the solute divided by volume of the solution into 100. ಈ ಮೂರು ನಾವು ಎಕ್ಸ್ಪ್ರೆಷನ್ಸ್ ಅನ್ನು ಯೂಸ್ ಮಾಡಿ ಏನು ಮಾಡಬಹುದು ಅಂದ್ರೆ ಇಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ದ ಕಾನ್ಸಂಟ್ರೇಷನ್ ಅನ್ನು ತೆಗೆಯಬಹುದು. and here I have an example of the example ಏನಂದ್ರೆ ಇಲ್ಲಿ ಸೊಲ್ಯೂಷನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ a solution contains 40 gram of the common salt in 320 gram of the water. ಇಲ್ಲಿ ಒಂದು ಬೀಕರ್ ತಗೊಂಡು ಒಂದು ಬೀಕರ್ ನಲ್ಲಿ ಒಂದು ಬೀಕರ್ ಇದೆ. ಇದರಲ್ಲಿ 320 ಗ್ರಾಮ್ ಅಷ್ಟು ಏನಿದೆ ಅಂದ್ರೆ ವಾಟರ್ ಇದೆ. 320 ಗ್ರಾಮ್ ವಾಟರ್ ಇದೆ and 40 ಗ್ರಾಮ್ ಆಫ್ ದ ಇದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ 40 ಗ್ರಾಮ್ ಕಾಮನ್ ಸಾಲ್ಟ್ ಅಂದ್ರೆ NaCl ಅನ್ನ ಆಡ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಸಾಲ್ಯೂಟ್ ಇಸ್ ದ 40 ಗ್ರಾಮ್ ಮಾಸ್ ಆಫ್ ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ 40 ಗ್ರಾಮ್ ಆಫ್ 320 ಗ್ರಾಮ್ ಆಫ್ ದ ವಾಟರ್ ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ದ ಟರ್ಮ್ಸ್ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ದ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನ್. ಇಲ್ಲಿ ನಮಗೆ ಎರಡು ಡಾಟಾ ಕೊಟ್ಟಿರೋದು ಏನಿದೆ ಅಂದ್ರೆ ಇಲ್ಲಿ ಮಾಸ್ ಒಳಗಡೆ ಇದೆ. ಸೊ ಮಾಸ್ ಇದೆ ಅಂದ್ರೆ ಏನು ಮಾಡಬೇಕು ನಾವು ಇಲ್ಲಿ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಂದ್ರೆ ಇಲ್ಲಿ ಫಸ್ಟ್ ಇಕ್ವೇಷನ್ ಮಾಸ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಆದ್ರೆ ನಮಗೆ ಇಲ್ಲಿ ಮಾಸ್ ಆಫ್ ದ ಸಾಲ್ಯೂಟ್ ಗೊತ್ತಿದೆ, ಮಾಸ್ ಆಫ್ ದ ಸೊಲ್ಯೂಷನ್ ಗೊತ್ತಿದೆ. ಮಾಸ್ ಆಫ್ ದ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ ಮಾಸ್ ಆಫ್ ದ ಸೊಲ್ಯೂಷನ್ ಈಕ್ವಲ್ ಟು ಮಾಸ್ ಆಫ್ ಸಾಲ್ಯೂಟ್ ಪ್ಲಸ್ ಮಾಸ್ ಆಫ್ ದ ಸಾಲ್ವೆಂಟ್. ಇಲ್ಲಿ ಮಾಸ್ ಆಫ್ ದ ಸಾಲ್ಯೂಟ್ ಎಷ್ಟಿದೆ ಪ್ಲಸ್ ಮಾಸ್ ಆಫ್ ದ ಸಾಲ್ವೆಂಟ್ ಗೊತ್ತಿದೆ ನಮಗೆ. ಮಾಸ್ ಆಫ್ ದ ಸಾಲ್ವೆಂಟ್ is 320 gram and the mass of the solute is the 40 gram. Then
40 plus 320 is equal to the 360 gram. It is the mass of the solution. Then put these data into the expression. Mass percentage of solution is equal to mass of solute divided by mass of solution. Then mass of solute is 40 gram and mass of the solution is 360 gram into 100. This zero get cancels. 4 ones are 4 nines are and 9 ones are 9 ones are remainder is 1 and again 9 ones are point carry 0 and 9 ones is equal to 11.1%. This is the concentration of the given solution. ಇಲ್ಲಿ ನೋಡಿ ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ನಲ್ಲಿ 40 ಗ್ರಾಂ ಅಷ್ಟು ಸಾಲ್ಯೂಟ್ ಅನ್ನು ಆಡ್ ಮಾಡಿದ್ದಾರೆ. 40 ಗ್ರಾಂ ಸಾಲ್ಯೂಟ್ ಆಡ್ ಮಾಡಿದ್ದಾರೆ. 320 ಗ್ರಾಂ ಅಷ್ಟು ಏನಿದೆ ಅಲ್ಲಿ ವಾಟರ್ ಇದೆ. ಅಂದ್ರೆ ವಾಟರ್ ಇಸ್ ದ ಸಾಲ್ವೆಂಟ್. ಅಂದ್ರೆ ಇಲ್ಲಿ ಮಾಸ್ ಆಫ್ ದ ಸಾಲ್ಯೂಟ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದಿ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಬಟ್ ಟು ಫೈಂಡ್ ಔಟ್ ದ mass of the solute, concentration of the solution, we must know the mass of the solution. Mass of the solution andre illi mass of the solution andre enagutte, mass of the solute plus mass of the solvent ಎರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ, ಎರಡನ್ನು ಮಿಕ್ಸ್ ಮಾಡಿರ್ತೀವಲ್ಲ ನಾವು, ಅದಕ್ಕೆ ಏನಾಗುತ್ತೆ ಅಂದ್ರೆ mass of the solution is equal to 40 gram plus 320 gram is equal to 360 gram. And by putting this data into the expression, 40 gram divided by 360 into 100 ಮಾಡಿದ್ರೆ ಇವೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 11.1 gram. ಇದು ಏನಿದೆ, that is the concentration of the given solution. I hope you all understood that problem and the concentration. And next we go for the concept suspension. Suspension is the heterogeneous mixture in which the solid particles do not dissolve but remain suspended throughout the medium. ಇಲ್ಲಿ ಸಸ್ಪೆನ್ಷನ್ ಅಂದ್ರೆ ಇಟ್ ಈಸ್ ಅ ಹೆಟರೋಜಿನಿಯಸ್ ಮಿಕ್ಸ್ಚರ್. ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ ಹೇಳಿ ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ಕಲಿತಿದ್ದೀರಾ. ಹೆಟರೋಜಿನಿಯಸ್, ಇಟ್ ಈಸ್ ದ ಸಸ್ಪೆನ್ಷನ್ ಈಸ್ ಅ heterogeneous mixture in which the solute particles do not dissolve but remain suspended throughout the medium. ಈ ಸೊಲ್ಯೂಷನ್ ನಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆಡ್ ಮಾಡಿದಂತ ಸೊಲ್ಯೂಟ್ ಏನಿರುತ್ತಲ್ಲ ಡಿಸಾಲ್ವ್ ಆಗೋದಿಲ್ಲ, ಕರಗೋದಿಲ್ಲ. ಯಾವುದಾದ್ರು ಸಾಲ್ವೆಂಟ್ ನಲ್ಲಿ ಹಾಕಿದ್ರೆ ಸೊಲ್ಯೂಟ್ ಡಿಸಾಲ್ವ್ ಆಗೋದಿಲ್ಲ. ಮತ್ತೆ ಏನಾಗುತ್ತೆ ಅಂದ್ರೆ ಬಟ್ ರಿಮೇನ್ ಸಸ್ಪೆಂಡೆಡ್ ಅಂದ್ರೆ ಇಲ್ಲಿ ಅವೇನಾಗುತ್ತೆ ಅಂದ್ರೆ ನಾವು ಹಾಕಿದಂತ ಸಾಲ್ವೆಂಟ್ ಮೀಡಿಯಂ ನಲ್ಲಿ ಏನಾಗಿರುತ್ತೆ ಅಂದ್ರೆ ಅವು ಹಾಗೆ ತೇಲಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ವಾಟರ್ ಅನ್ನ ತಗೊಂಡಿದ್ದೇನೆ. ವಾಟರ್ ಇಸ್ ದ ಸಾಲ್ವೆಂಟ್ ಅಂಡ್ ಹಿಯರ್ ಐ ಆಮ್ ಗೋಯಿಂಗ್ ಟು ಆಡ್ ದ ಸಮ್ ಸಾಯಿಲ್. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಯಿಲ್ ಅನ್ನ ನಾನು ಆಡ್ ಮಾಡಿದ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತಾ ವಾಟರ್ ನಲ್ಲಿ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತಾ? ಇದು ಇಲ್ಲ, ಡಿಸಾಲ್ವ್ ಆಗೋದಿಲ್ಲ. ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸಸ್ಪೆನ್ಷನ್ ಇಸ್ ಅ ಹೆಟರೋಜಿನಿಯಸ್ ಮಿಕ್ಸ್ಚರ್. ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ನಮಗೆ ಆಡ್ ಮಾಡಿದಂತ ಕಂಪೋನೆಂಟ್ಸ್ ಆಫ್ ದ ಪಾರ್ಟಿಕಲ್ಸ್ ವಿಸಿಬಲ್ ಆದ್ರೆ, ಈಸಿಲಿ ವಿಸಿಬಲ್ ಆದ್ರೆ ಆ ಮಿಕ್ಸ್ಚರ್ ನಾವು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೀತೀವಿ. ಅಂಡ್ ದ ಸಾಲಿಡ್ ಪಾರ್ಟಿಕಲ್ಸ್ ಡು ನಾಟ್ ಡಿಸಾಲ್ವ್. ನೀರಿನಲ್ಲಿ ಏನಾಗಲ್ಲ, ಅಲ್ಲಿ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಲ್ಲ ಅಂಡ್ ಬಟ್ ರಿಮೇನ್ ಸಸ್ಪೆಂಡೆಡ್ ಥ್ರೂಔಟ್ ದ ಮೀಡಿಯಂ. ಇಲ್ಲಿ ನೋಡಬಹುದು ನೀವು ಈ ವಾಟರ್ ನಲ್ಲಿ ಮಾಲಿಕ್ಯೂಲ್ಸ್ ಅಲ್ಲಿ ಯಾವ ರೀತಿಯಲ್ಲಿ ತಾವೇ ಮೂವ್ ಆಗ್ತಾ ಇದಾವೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ಸೊ ದಟ್ ಈಸ್ ದ suspended that particles of the solute suspend throughout the medium. So that's why that solution is called as the suspension. Then the properties of the suspension. ಇಲ್ಲಿ properties ಇದನ್ನ ನೋಡಿದ್ರೆ ಈ ಸೊಲ್ಯೂಷನ್ ಅನ್ನ, ಈ ಸಸ್ಪೆನ್ಷನ್ ಅನ್ನ ನೋಡಿದ್ರೆ ನಾವು ಏನೇನು ಇಲ್ಲಿ ನೋಡಬಹುದು ಅಂದ್ರೆ ಫಸ್ಟ್ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ನಾವು the particle, the first is the suspension is the heterogeneous mixture. Here it is the heterogeneous mixture because the components of that solid particles can be visible for the naked eyes. ಇಲ್ಲಿ ನಮಗೆ naked eyes ಗೆ easily visible ಆಗೋದ್ರಿಂದ this is the always suspension is a heterogeneous mixture. And the particles of the suspension
by the naked eyes. And ಅಂದ್ರೆ ಇಲ್ಲಿ ಎರಡು ಪ್ರಾಪರ್ಟೀಸ್ ಐತೆ. ಒಂದು suspension is a heterogeneous mixture and the particles of the suspension can be seen by the naked eye. ಇಲ್ಲಿ ನಾವು ಬರಿಗಣ್ಣಿನಿಂದ ಸಸ್ಪೆನ್ಷನ್ ಪಾರ್ಟಿಕಲ್ಸ್ ಅನ್ನು ನೋಡಬಹುದು. And the particles of the suspension scatter a beam of light passing through it and make its path visible. ಈ ಸೊಲ್ಯೂಷನ್ ದಿಂದ ನಾವು ಒಂದು ಲೈಟ್ ಬೀಮ್ ಅನ್ನು ಪಾಸ್ ಮಾಡಿದ್ರೆ, ಈಗ ನಾನು ಒಂದು ಸಸ್ಪೆನ್ಷನ್ ಅನ್ನ ತಗೊಂಡಿದ್ದೀನಿ, ಒಂದು ಸಸ್ಪೆನ್ಷನ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀನಿ. ಇದರಲ್ಲೆಲ್ಲ ಏನಾಗಿರುತ್ತೆ ಅಂದ್ರೆ ಈ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಸಸ್ಪೆಂಡ್ ಆಗಿ ಏನಾಗ್ತಿರುತ್ತೆ, ಅಲ್ಲಿ ಮೂವ್ ಆಗ್ತಿರುತ್ತೆ. ಇಲ್ಲಿ ನಾವು ಒಂದು ಲೈಟ್ ಬೀಮ್ ಅನ್ನ ಪಾಸ್ ಮಾಡಿದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ಈ ಲೈಟ್ ಏನಾಗುತ್ತೆ ಅಲ್ಲಿ ಆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಮೇಲೆ ಇನ್ಸಿಡೆಂಟ್ ಆದ್ರೆ ಏನ್ ಮಾಡುತ್ತೆ ಅಂದ್ರೆ ಇವು ಲೈಟ್ ಅನ್ನ ಸ್ಕ್ಯಾಟರ್ ಮಾಡುತ್ತೆ. ಈ ಲೈಟ್ ರೇಸ್ ಡೈರೆಕ್ಷನ್ ಅನ್ನ ಏನ್ ಮಾಡುತ್ತೆ, ಅವು ಚೇಂಜ್ ಮಾಡಿ ಏನಾಗುತ್ತೆ ಅಂದ್ರೆ ಅಲ್ಲಿ ದಟ್ ಪಾರ್ಟಿಕಲ್ಸ್ ಬಿಕಮ್ಸ್ ಗ್ಲೋ. ಅವಾಗ ಗ್ಲೋ ಅಂದ್ರೆ ಏನಾಗುತ್ತೆ ಅಲ್ಲಿ ನಮಗೆ ಆ ಪಾತ್ ಏನಾಗುತ್ತೆ ಅಲ್ಲಿ ವಿಸಿಬಲ್ ಆಗುತ್ತೆ. ಸೊ ದ ಪಾರ್ಟಿಕಲ್ಸ್ ಆಫ್ ದ ಸಸ್ಪೆನ್ಷನ್ ಸ್ಕ್ಯಾಟರ್ ಅ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ಇಟ್ ಅಂಡ್ ಮೇಕ್ ಇಟ್ಸ್ ಪಾತ್ ವಿಸಿಬಲ್. ಈಗ ಈ ಪಾರ್ಟಿಕಲ್ಸ್ ಅಲ್ಲಿ ಲೈಟ್ ಅನ್ನ ಸ್ಕ್ಯಾಟರ್ ಮಾಡೋದ್ರಿಂದ ಏನಾಗುತ್ತೆ, ನಮಗೂ ಆ ಲೈಟ್ ಪಾಸ್ ಆಗಿ ಹೋಗುವಂತ ಒಂದು ಪಾತ್ ಏನಾಗುತ್ತೆ ನಮಗೆ ಈಸಿಲಿ ವಿಸಿಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇಸ್ ದ ಸಾಲಿಡ್ ಪಾರ್ಟಿಕಲ್ಸ್ ಸೆಟಲ್ ಡೌನ್ when the suspension is left undisturbed, that suspension is the unstable. ಈಗ ನಾನು ಏನು ಮಾಡಿದ್ದೀನಿ ಅಂದ್ರೆ ಇಲ್ಲಿ ಫಾರ್ ಸಮ್ ಟೈಮ್ ಇಲ್ಲಿ ಡಿಸ್ಟರ್ಬ್ ಮಾಡಲಾರದೆ ಬಿಟ್ಟಿದ್ದೀನಿ. ಈ ಡಿಸ್ಟರ್ಬ್ ಮಾಡಲಾರದೆ ಬಿಟ್ಟದಕ್ಕೆ ಏನಾಗಿದೆ, ಇಲ್ಲಿ the particles of the suspension goes into the bottom of the beaker. ಇಲ್ಲಿ ಕೆಳಗಡೆ ಹೋಗಿ ಸೆಟಲ್ ಆಗಿದೆ. then this suspension is called the unstable. ಈ ರೀತಿ ಆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆದ್ರೆ ಈ ಸೊಲ್ಯೂಷನ್ ಗೆ ನಾವು ದಿಸ್ ಸಸ್ಪೆನ್ಷನ್ ಇಸ್ ಅನ್ಸ್ಟೇಬಲ್ ಅಂತ ಕರಿತೀವಿ. ಇದು ಅನ್ಸ್ಟೇಬಲ್. ಈಗ ನಾವು ಈ ಅನ್ಸ್ಟೇಬಲ್ ಸೊಲ್ಯೂಷನ್ ಅನ್ನ ಏನ್ ಮಾಡಬಹುದು, ನಾವು ಇಲ್ಲಿ ಈಗ ಈ ಡಿಸ್ಟರ್ಬ್ ಮಾಡಲಾರ್ದೆ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಈಗ ನಾವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಲೈಟ್ ಬೀಮ್ ಅನ್ನ ಪಾಸ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಯರ್ ಇರುವಂತ ವಾಟರ್ ಥ್ರೂ ನಾವು ಲೈಟ್ ಬೀಮ್ ಅನ್ನ ಪಾಸ್ ಮಾಡಿದ್ರೆ ಅವಾಗ ಲೈಟ್ ಪಾಸ್ ಆಗಿದ್ದು ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ನಮ್ದು ಆ ಲೈಟ್ ಅನ್ನ ಸ್ಕ್ಯಾಟರ್ ಮಾಡಕ್ಕೆ ಆ ಪಾರ್ಟಿಕಲ್ಸ್ ಬೇಕಲ್ಲ, ಆ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಕೂತಾಗ, ಕೆಳಗಡೆ ಹೋಗಿ ಸೆಟಲ್ ಆಗಿದ್ದಾಗ ಇಲ್ಲಿ ಆ ಲೈಟ್ ಪಾತ್ ವೇ ನಮಗೆ ಕಾಣಂಗಿಲ್ಲ. and this solution can be separated and this solute of this suspension can be separated from the solution by the method of the filtration. ಈ ಒಂದು ಸೊಲ್ಯೂಷನ್ ಅನ್ನ ಏನ್ ಮಾಡಬಹುದು ಅಂದ್ರೆ ನಾವು ಇಲ್ಲಿ ಫಿಲ್ಟ್ರೇಷನ್ ಮೆಥಡ್ ಇಂದ ಇದರಲ್ಲಿ ಹಾಕಿರುವಂತ ಸೊಲ್ಯೂಟ್ ಪಾರ್ಟಿಕಲ್ಸ್ ಅನ್ನ ಏನ್ ಮಾಡಬಹುದು, ನಾವು ಇಲ್ಲಿ ಸೆಪರೇಟ್ ಮಾಡಬಹುದು by the method of the filtration. and this is about the suspension and the properties of the suspension. And then next we go for the concept colloidal solution. Here I have taken the solution of the potassium permanganate and the water, and this is the example for the colloidal solution. And after the observing this solution, I can't see the components of the potassium permanganate, but the particles of the potassium permanganate are uniformly suspended in the particles of the water, and the particles of the colloid are uniformly spread throughout the solution due to relatively smaller size of the particles. ಈ ಒಂದು ಸೊಲ್ಯೂಷನ್ ಅನ್ನ ಪೊಟ್ಯಾಷಿಯಂ ಪರ್ಮಾಂಗನೇಟ್ ವಾಟರ್ ಸೊಲ್ಯೂಷನ್ ಅನ್ನ ನೋಡಿದ ನಂತರ ನೀವೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ ಇಲ್ಲಿ the particles of the colloid are uniformly spread. ಇಲ್ಲಿ ಪಾರ್ಟಿಕಲ್ಸ್ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂದ್ರೆ ಯೂನಿಫಾರ್ಮ್ ಆಗಿ ಈ ವಾಟರ್ ಪಾರ್ಟಿಕಲ್ಸ್ ನಲ್ಲಿ ಸ್ಪ್ರೆಡ್ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಈ ಸೊಲ್ಯೂಷನ್ ನಲ್ಲಿ ನಾವು ಸಸ್ಪೆನ್ಷನ್ ತಗೊಂಡಿದ್ರೆ ಏನಾಗುತ್ತೆ, ನಮಗೆ ಅಲ್ಲಿ ಪಾರ್ಟಿಕಲ್ಸ್ ವಿಸಿಬಲ್ ಆಗುತ್ತೆ, ನೆಕೆಡ್ ಐಸ್ಗೆ ಡೈರೆಕ್ಟ್ ಆಗಿ ವಿಸಿಬಲ್ ಆಗುತ್ತೆ. ಆದ್ರೆ ಇಲ್ಲಿ ವಿ cannot see the particles of the potassium permanganate or the colloids because they have the smaller size. Due to the smaller size of
the colloidal solution is the heterogeneous mixture because of the smaller particle size. We cannot see the particles of the colloids, and we cannot see them with the naked eyes. ನಾವು ಇಲ್ಲಿ ಬರಿಗಣ್ಣಿನಿಂದ ಇಲ್ಲಿ colloidal particles ಅನ್ನು ನೋಡೋಕೆ ಸಾಧ್ಯ ಇಲ್ಲ. We cannot see the particles of the colloid with the naked eyes, but they can scatter the light beam. ಇದರ ಥ್ರೂ ನಾವು ಲೈಟ್ ಅನ್ನು ಪಾಸ್ ಮಾಡಿದ್ರೆ ಅದೇನು ಮಾಡುತ್ತೆ ಅಂದ್ರೆ ಇಲ್ಲಿ ಲೈಟ್ ಅನ್ನು ಸ್ಕ್ಯಾಟರ್ ಮಾಡುತ್ತೆ, and we can easily visible the path of the light beam. ಇದರ ಥ್ರೂ ಈಗ ನಾವು ಲೈಟ್ ಅನ್ನು ಪಾಸ್ ಮಾಡಿದ್ರೆ ಇಲ್ಲಿ ನಮ್ಮದು ಕೊಲೈಡಲ್ ಸೊಲ್ಯೂಷನ್ ಇದೆ. ನಾವು ಇದರಿಂದ ಲೈಟ್ ಬೀಮ್ ಅನ್ನು ಪಾಸ್ ಮಾಡಿದ್ರೆ ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಕೊಲೈಡಲ್ ಪಾರ್ಟಿಕಲ್ಸ್ ಅಷ್ಟು ಸ್ಮಾಲರ್ ಸೈಜ್ ಇದ್ರೂ ಕೂಡ ಏನು ಮಾಡುತ್ತೆ ಅಂದ್ರೆ ಅಲ್ಲಿ ಲೈಟ್ ಅನ್ನು ಸ್ಕ್ಯಾಟರ್ ಮಾಡುತ್ತೆ. ಲೈಟ್ ಅನ್ನು ಸ್ಕ್ಯಾಟರ್ ಮಾಡೋದ್ರಿಂದ ಇಲ್ಲಿ ನಾವು ಈ ಲೈಟ್ ಪಾತ್ ವೇ ಏನಾಗುತ್ತೆ ನಮಗೆ ವಿಸಿಬಲ್ ಆಗುತ್ತೆ. ದೇ ಕ್ಯಾನ್ ಸ್ಕ್ಯಾಟರ್ ದ ಲೈಟ್ ಬೀಮ್ and they can also help to observe the path of the light beam. Then next we go for the Tyndall effect. Here Tyndall effect is the phenomenon of the scattering of the beam of the light is called the Tyndall effect. Tyndall effect ಅಂದ್ರೆ ಇಲ್ಲಿ the phenomena of the scattering of the beam of light. ಇಲ್ಲಿ ಒಂದು ಲೈಟ್ ಬೀಮ್ ಅನ್ನು ಸ್ಕ್ಯಾಟರ್ ಮಾಡುವಂತ ಒಂದು ವಿಧಾನಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ Tyndall effect ಅಂತ ಕರಿತೀವಿ. Then where we can observe the Tyndall effect? ನಾವು ಮನೆಯಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು. ಮನೆಯಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ನಿಮ್ಮ ಮನೆಯ ಯಾವುದೇ ಒಂದು ರಂಧ್ರದಿಂದ ಯಾವುದಾದ್ರು ಹೋಲ್ ಇದ್ರೆ ಇಲ್ಲಿ ನಮ್ಮ ಮನೆ ಚಾವಣಿ ಮೇಲೆ ಒಂದು ಹೋಲ್ ಇದ್ರೆ ಆ ಹೋಲ್ ಥ್ರೂ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ದು ಲೈಟ್ ಪಾಸ್ ಆಗಿ ಏನಾಗುತ್ತೆ ಅದು ನಮ್ಮ ಮನೆ ಒಳಗಡೆ ಬೀಳುತ್ತೆ. ಆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಆ ಲೈಟ್ ಬೀಮ್ ಪಾಸ್ ಆಗಿದ್ದು ಗೊತ್ತಾಗತ್ತಾ ನಮಗೆ ಸ್ಟ್ರೇಟ್ ಲೈನ್ ಕಾಣಿಸ್ತಾ ಅಲ್ಲಿ ಏನಾಗುತ್ತೆ ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೂವ್ ಆಗೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಿ the path of the light beam is visible, and that phenomena is the Tyndall effect. ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ಅಲ್ಲಿ ಲೈಟ್ ಸ್ಕ್ಯಾಟರ್ ಆಗುವಂತ ಒಂದು ಡೈರೆಕ್ಷನ್ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೂವ್ ಆಗೋದ್ರಿಂದ that dust particles scatter the beam of the light, so we can easily visible the path of the light beam. And we can also visible the Tyndall effect in the dense forest. Dense forest ನಲ್ಲಿ ನಾವು ಏನು ಮಾಡಬಹುದು, ಈ Tyndall effect ಅನ್ನು ಏನು ಮಾಡಬಹುದು ಅಂದ್ರೆ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ಡೆನ್ಸ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಥಿಕ್ ಆಗಿ ಬೆಳೆದಿರುತ್ತೆ ಗಿಡಗಳೆಲ್ಲ. ಆ ಗಿಡಗಳ ಬೆಳೆದಂತ ಅಲ್ಲಿ ಒಂದು ರಂಧ್ರಗಳಿಂದ ಏನಾಗುತ್ತೆ ಅಲ್ಲಿ ಸೂರ್ಯನ ಕಿರಣಗಳು ಬಿದ್ದರೆ ಆ ಎನ್ವಿರಾನ್ಮೆಂಟ್ ನಲ್ಲಿ ಆ ಡೆನ್ಸ್ ಫಾರೆಸ್ಟ್ ಇರೋದ್ರಿಂದ ಕೆಳಗಡೆ ಎಲ್ಲ ಏನಿರುತ್ತೆ ಅಂದ್ರೆ ಅಲ್ಲಿ moist ಇರುತ್ತೆ, and that moist contains the particles of the water, and that particles of the water acts as the colloids, and when the light fall on that colloidal particles, then that colloidal particles scatter the beam of the light, and that the phenomena is the Tyndall effect. And here in the colloidal solution we can also observe this Tyndall effect, and this Tyndall effect is discovered by the scientist Tyndall. And next properties of the colloid. ಇಲ್ಲಿ ಪ್ರಾಪರ್ಟೀಸ್ ಏನು ಬರುತ್ತೆ ಅಂದ್ರೆ ಕೊಲೈಡ್ ಅಲ್ಲಿ ಈ ನಾವು ಒಂದು ಕೊಲೈಡಲ್ ಸೊಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದ ನಂತರ ಇದು the colloidal solution is a heterogeneous mixture. It is not a homogeneous mixture, it is a heterogeneous mixture, and the colloidal particles have the smaller size. ಇಲ್ಲಿ particle size ಏನಾಗಿರುತ್ತೆ ಅಂದ್ರೆ enough they are too small to we cannot see by the naked eyes. And the third property is the colloids scatter the beam of the light, and the colloidal solutions contains the particles of the colloids, and that colloidal particles scatter the beam of the light when the light beam incident on it. ಯಾವಾಗ ಇಲ್ಲಿ fall on it, ಇಲ್ಲಿ ನಮ್ಮದು ಲೈಟ್ ಬೀಮ್ ಯಾವಾಗ ಈ colloidal solution ಮೇಲೆ colloid particles ಮೇಲೆ ಬೀಳುತ್ತಾ ಅವಾಗ ಏನು ಮಾಡುತ್ತೆ ಅಂದ್ರೆ they scatter the light beam, and they do not settle down and left undisturbed. That
ಕೊಲೈಡಲ್ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗಿದೆ ಅಂದ್ರೆ ಇಲ್ಲಿ ಸೆಟಲ್ ಆಗಿಲ್ಲ, ಕೆಳಗಡೆ ಸೆಟಲ್ ಆಗಿಲ್ಲ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಸ್ಟೇಬಲ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಅನ್ಸ್ಟೇಬಲ್ ಅಂತ ಕರಿತೀವಿ. And they cannot be separated by the mixture. ಇಲ್ಲಿ ನಾವು ಈ ಸೊಲ್ಯೂಷನ್ ಇಂದ ಹಾಕಿರುವಂತ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನು ನಾವು ವಾಪಸ್ ರಿಮೂವ್ ಮಾಡಬಹುದು, ಸೆಪರೇಟ್ ಮಾಡಬಹುದು ಆ ಸೊಲ್ಯೂಷನ್ ಇಂದ. we cannot separate these components with the help of the filtration ಮೆಥಡ್ ಇಂದ ನಾವು ಇಲ್ಲಿ ಈ ಕಂಪೋನೆಂಟ್ಸ್ ಅಂದ್ರೆ ಇಲ್ಲಿ ಕೊಲೈಡಲ್ಸ್ ಪಾರ್ಟಿಕಲ್ಸ್ ಮತ್ತೆ ಇಲ್ಲಿ ನಮ್ದು ಸಬ್ಸ್ಟೆನ್ಸ್ ಸಾಲ್ವೆಂಟ್ ಅನ್ನ ನಾವು ಇಲ್ಲಿ ಸೆಪರೇಟ್ ಮಾಡಕ್ ಬರಲ್ಲ. then how can we separate these mixtures? by the unique method, centrifugation method. in the last year we have studied about the centrifugation method. ಇಂದ ನಾವು ಏನು ಮಾಡಬಹುದು ಅಂದ್ರೆ ಇಲ್ಲಿ ಈ ಕೊಲೈಡಲ್ ಸೊಲ್ಯೂಷನ್ ಅನ್ನ ಕಾಂಪೋನೆಂಟ್ಸ್ ಅನ್ನ ಏನು ಮಾಡಬಹುದು? ನಾವು ಸೆಪರೇಟ್ ಮಾಡಬಹುದು. then the components of the colloidal solution are dispersed. ಇಲ್ಲಿ ಕೊಲೈಡಲ್ ಸೊಲ್ಯೂಷನ್ ನಲ್ಲಿ ಇರುವಂತ ಕಾಂಪೋನೆಂಟ್ಸ್ ಯಾವುದಂತ ಸೊಲ್ಯೂಷನ್ ಅನ್ನು ತಗೊಂಡ್ರೆ ಅಲ್ಲಿ the components of the solution are the solid and the solvent. ಅದೇ ರೀತಿಯಲ್ಲಿ ಕೊಲೈಡಲ್ ಸೊಲ್ಯೂಷನ್ ನ ಕಾಂಪೋನೆಂಟ್ ಯಾವುದಂದ್ರೆ dispersed phase and the dispersion medium. Dispersed phase and the dispersion medium are the components of the colloidal solution. And here dispersed phase andre ಇಲ್ಲಿ the dispersed phase is the component of the colloidal solution that is in the form of the solid, liquid or the gas. ಈಗ ನಾನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮತ್ತೆ ವಾಟರ್ ಅನ್ನು ತಗೊಂಡಿದ್ದೀನಿ. ಇದು ಒಂದು ಕೊಲೈಡಲ್ ಸೊಲ್ಯೂಷನ್ ಇದೆ. ಈ ಕೊಲೈಡಲ್ ಸೊಲ್ಯೂಷನ್ ನಲ್ಲಿ ನಾನು ಏನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸಾಲಿಡ್ ಸ್ಟೇಟ್ ನಲ್ಲಿ ಇರುವಂತ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನು ಏನು ಹಾಕಿದ್ನಲ್ಲ, that potassium permanganate is the dispersed phase and water is the dispersion medium. And according to the depending on the state of the dispersion media and the dispersed phase, we can classify the colloidal solutions into the different ways. And here these are the examples of the some colloidal solutions. And the smoke is the colloidal solution of the solid and the gas. ಇಲ್ಲಿ dispersed phase ಯಾವಾಗತ್ತೆ ಅಂದ್ರೆ ಸಾಲಿಡ್ ಆಗುತ್ತೆ. that smoke ಅದೇನು ಹೊಗೆ ಬಂದಿರತ್ತಲ್ಲ, ಆ ಹೊಗೆ ಏನು ಸಾಲಿಡ್ ಸ್ಟೇಟ್ ನಲ್ಲಿ ಇರುತ್ತೆ. and dispersion media ಎಲ್ಲಿ ಸ್ಪ್ರೆಡ್ ಆಗುತ್ತೆ? ಅದು ಏರ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. and that air is the gas. this is the dispersed smoke ನ dispersed phase ಅಂದ್ರೆ ಇಲ್ಲಿ ಸಾಲಿಡ್ ಆಗಿರುತ್ತೆ. and dispersion media ಏನಾಗಿರುತ್ತೆ? ಇಲ್ಲಿ ಗ್ಯಾಸ್ ಆಗಿರುತ್ತೆ. and milk ಅನ್ನು ತಗೊಂಡ್ರೆ milk is also heterogeneous mixture and it is the colloidal solution also. Milk contains the dispersed phase in the form of the liquid state and dispersing media in the form liquid state also. And butter is the example for the colloidal solution. And dispersed phase is the liquid state and the dispersing media is the solid state. And here these are the examples of the some colloidal solutions and the properties of the colloids. And I think you all know about I hope you all understood the concept